ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಂಗೆ ಹುಷಾರಿರಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ತಲೆನೋವು ಬಂದು ನೆಗಡಿ ಹೋಗಿದೆ. ಅದರಿಂದ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಏನು ಅಂದರೆ, ಆ್ಯಕ್ಚುಲಿ ನಂಗೆ ಫುಲ್ ಖುಷಿ ಐತೆ, ಯಾಕಂದರೆ ನಾಳೆ ನನ್ನ ಬರ್ಡೇ. ಹಾಗಾಗಿ ನನಗೆ ತುಂಬ ಖುಷಿ ಐತೆ. ಅದಕ್ಕೆ ಇವತ್ತು ಅಂದರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಐ ಥಿಂಕ್ ನಮ್ಮಣ್ಣ ಸರ್ಪ್ರೈಸ್ ಕೊಡ್ಬೋದು ಅನಿಸುತ್ತೆ. ನೋಡೋಣ ಕಾಯ್ದು. ಇವಾಗ ಟೈಮ್ ಬಂದು ಆಲ್ರೆಡಿ 10 o'clock ಆಗಿದೆ. ಐ ಥಿಂಕ್ ನಮ್ಮಮ್ಮನೂ ಏನೂ ಹೇಳಿಲ್ಲ, ನಮ್ಮ ಅಣ್ಣನೂ ಏನೂ ಹೇಳಿಲ್ಲ. ನೋಡೋಣ ಏನು ಮಾಡ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ನಾನು ನಾಳೆ ಬರ್ಡೇ ಇದೆಯಲ್ಲ, ಏನಾದ್ರು ಸ್ಪೆಷಲ್ ಅಂದರೆ ನಮ್ಮಮ್ಮ ಆಲ್ರೆಡಿ ಪಾಯಸ ಬೋಂಡ ಎಲ್ಲ ಮಾಡೋರು, ಯಾಕಂದರೆ ನಾಳೆ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ತೀವಿ. ಆದ್ದರಿಂದ ಅಲ್ಲೇ ಕೇಕ್ ಕಟ್ ಮಾಡ್ತೀವಿ ನಾಳೆ, ಇಲ್ಲಿರಲ್ಲ. ಅದಕ್ಕೆ ಈಗ ನಮ್ಮಮ್ಮ ನಾಳೆ ಇರಲ್ಲ ಅಂದ್ಬಿಟ್ಟು ಈಗ ಪಾಯಸ ಬೋಂಡ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಕುತ್ಕೊಂಡು ಮೆಹಂದಿ ಹಾಕೋತಿದ್ದೆ. ಹಾಗೆ ಬಟ್ಟೆ ಇತ್ತು ಅಂದ್ಬಿಟ್ಟು ಬಟ್ಟೆ ಮಡ್ಚಿಕ್ತಾಯಿದ್ದೆ. ನೋಡಿ ಎಷ್ಟು ಬಟ್ಟೆ ಇದೆ ಅಂತ, ನೋಡಿ ಎಷ್ಟು ಬಟ್ಟೆ ಎಲ್ಲ ಮಡ್ಚಿಕ್ಕಿದ್ದೀನಿ. ನಮ್ಮಮ್ಮ ಬೈತಿದ್ರು, ಮನೆ ಇದೆಯಾ ಏನೂ ಮಡ್ಚಿಕ್ಕಲ್ಲ ಬಟ್ಟೆನ ಅಂತ. ಅದಕ್ಕೇ ಬೈಸ್ಕೊಂಡಾದರೂ ಮತ್ತೆ ಮಡ್ಚಿಕ್ಕನ ಅಂದ್ಬಿಟ್ಟು ಎಲ್ಲ ಮಡ್ಚಿಕ್ತಿದ್ದೆ. ಹಾಗೆ ನಮ್ಮಣ್ಣ ಫೋನ್ ಮಾಡಿದ, ನೋಡೋಣ ಬಂದಮೇಲೆ ಏನು ಮಾಡ್ತಾನೆ ಅಂತ. ಓಕೆನಾ, ವೆಯ್ಟ್ ಆ್ಯಂಡ್ ವಾಚ್. ನೋಡೋಣ ಇರ್ರಿ ಏನು ಮಾಡ್ತಾನೆ ಅಂತ. ನಮ್ಮಮ್ಮನ ತೋರಿಸ್ತೀನಿ ರೀ. ಹಂಗೆ ಅಲ್ಲಿ ನಮ್ಮ ಮಮ್ಮಿ ಬೋಂಡ ಮಾಡ್ತಾವ್ರೆ. ಹಾಯ್ ಮೇಡಮ, ಹಾಯ್ ಮಾಡು. ಹಾಯ್. ಅಡಿ ಪಾಯಸ ಮಾಡೋರೆ ಮತ್ತು ಬೋಂಡ ಮಾಡ್ತಾರೆ. ನೋಡಿ ನಮ್ಮ ಅಣ್ಣ ಬಂದಿದ್ದಾನೆ, ನೋಡೋಣ ಏನೋ. ಏನಿಲ್ಲ ನಡಿ, ಸುಳ್ಳು ಹೇಳ್ಬೇಡ. ಸರ್ ನೋಡಿ ಏನೋ ತಗೊಂಡಿದ್ದಾರೆ. ನಮ್ಮ ಅಣ್ಣನ ಫ್ರೆಂಡ್ ಬಂದವರಂತೆ. ಎಲ್ಲರ ಮೋಹನ್ ಅಣ್ಣ ಎಲ್ಲರೇ ಮೋಹನ್ ಅಣ್ಣ ಏನೋ ಮಾಡ್ತಾನೆ. ನಮ್ಮ ಮನೆ ಫ್ಯಾನೇ ಬರ್ತಿಲ್ಲ ನೋಡಿ. ಸ್ವಿಚ್ ಎಲ್ಲ ಆನ್ ಮಾಡಿದ್ದೀವಿ ಅವಾಗಿಂದ. ಆಲ್ರೆಡಿ ಇದು ಹಳೇದು ಕಾಯಿಲು, ಇದು ಹಳೇದು. ಹಾಗೆ ನೋಡಿ ಆಫೇ ಮಾಡಿಬಿಟ್ರು ಲೈಟ್ನ. ಹಾಗೆ ನೋಡ್ರಿ, ಇದು 2 ದಿನ ಆಯಿತು ತಂದು. ಇದು ಇವಾಗ ತಂದಿರೋದು 3 ಅಂದರೂ ಓಡ್ತಿಲ್ಲ. ನೋಡೋಣ ಇರಿ, ಕಾಯ್ದು ನೋಡೋಣ ಓಡುತ್ತಾ ಅಂತ. ಈಗ ಬೇರೆ ಸೆಕೆ ಅಲ್ವಾ, ಹಾಗಾಗಿ ಹೌದು ಹಾಗಾಗಿ ಸೆಕೆ ಅಲ್ವಾ, ಮನ್ಗೋಕ್ಕಾಗಲ್ಲ ರೂಮಲ್ಲಿ. ನೋಡಿ ನಮ್ಮ ಅಣ್ಣನ ಫ್ರೆಂಡ್ ಬಂದರು, ನಮ್ಮ ಅಣ್ಣನ ಫ್ರೆಂಡ್. ಸೊ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಹೋಮ್ವರ್ಕ್ ಬರೀತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಮುಗಿಸಿದೆ. ಲಾಸ್ಟ್ ಒಂದು ಕ್ವಶನ್ ಪೇಪರ್ ಇತ್ತು, ಕನ್ನಡ ಬೇರೆ ಅಲ್ವಾ. ಆ್ಯಕ್ಚುಲಿ ಅದಕ್ಕೇ ಬರೀತಾ ಇದೆ. ಕನ್ನಡ ಒಂದು ಬರೆದ್ರೆ ಮುಗಿತೀನಿ, ಎಲ್ಲ ಬರೆದಿದ್ದೀನಿ ಅವತ್ತೇ. 2 days ಸ್ಕೂಲಲ್ಲಿ ಟೈಮ್ ಇತ್ತು, ಟೀಚರ್ಸ್ ಎಲ್ಲ ಇದಕ್ಕೆ ಹೋಗಿದ್ರು. ಆವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ಕೊಬಿಟ್ರಿ. ಇನ್ನೊಂದಿತ್ತು ಕನ್ನಡ, ಅದನ್ನು ಬರಿತಾ ಇದ್ದೀನಿ ಈಗ. ಬರೆದ್ಬಿಟ್ಟು ಊಟ ಮಾಡಿಬಿಟ್ಟು ಮನ್ಗೋದು. ನನಗೇನೋ ಸರ್ಪ್ರೈಸ್ ಇದೆ ಅಂತ ಅನಿಸ್ತಾ ಇದೆ, ಯಾಕಂದರೆ ಅವ್ನ ಮಾತಲ್ಲಿ ಅವ್ನು ನಗ್ಬೇಕಾರೆ ನನಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಸುಳ್ಳು ಹೇಳ್ಬೇಕಾರೆ ಅವ್ನು ನಗ್ತಾನೆ ನಾವು ಕೇಳಿದಾಗ. ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ ಅವ್ನು ಸುಳ್ಳು ಹೇಳ್ತಾನೆ ಅಂತ. ನೋಡೋಣ ಇರಿ ಏನು ಮಾಡ್ಬೋದು ಅವನು ಅಂತ. ಅದಕ್ಕೇ ಈಗ ಅಂದರೆ ನಾಳೆ ಊರಿಗೆ ಹೋದರೆ ಮತ್ತೆ ಶನಿವಾರ ನಮ್ಮಮ್ಮ ಬೆಳಗ್ಗೆ ಬರ್ತಾರೆ ಕೆಲಸಕ್ಕೆ, ಡೈರೆಕ್ಟ್ ಅಲ್ಲಿಂದ ಊರಿಂದ ಇಲ್ಲಿಗೆ. ನಾನು ಶನಿವಾರ ಬರೋದು ಡೌಟ್ ಅನಿಸುತ್ತೆ, ಅದಕ್ಕೆ ಭಾನುವಾರ ಬರ್ಬೋದು. ಅದಕ್ಕಾಗಿ ನಾನು ಇವತ್ತೇ ಹೋಮ್ವರ್ಕ್ ಮುಗಿಸಿದ್ರೆ ಸ್ವಲ್ಪ ಫ್ರೀ ಇರುತ್ತಲ್ವ, ಆಮೇಲೆ ಟೆನ್ಷನ್ ಇರೋಲ್ಲ ಹೋಮ್ವರ್ಕ್ ಮುಗಿಸಿಲ್ಲ ಅಂತ. ಅದು ಹೋಮ್ವರ್ಕ್ ಮುಗಿಸ್ತೀನಿ ಅಂತ ಇಲ್ಲಿಗೆ ಬಂದೆ ಊರಿಂದ. ಬಂದೆ ಒಂದು 4-5 days ಆಯಿತು. ಹಾಗಾಗಿ ಇವತ್ತು ಹೋಮ್ವರ್ಕ್ ಮುಗಿಸ್ಬಿಟ್ರೆ ನಾಳೆ ನಮ್ಮ ಅಕ್ಕ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ದಾರೆ ಫೋನ್ ಮಾಡಿ. ನೋಡೋಣ ಇಸ್ಕಾನ್ಗೆ ಹೋಗ್ತೀವ ಅಥವಾ ಬೇರೆ ಕಡೆ ಹೋಗ್ತೀವ. ಆಲ್ರೆಡಿ ನಾನು ಒಂದೇ ಸಲ ಹೋಗಿರೋದು, ನಮ್ಮ ಅಕ್ಕನ ಜೊತೆನೇ ಹೋಗಿರೋದು.
ಮತ್ತೆ ಹೋಗೋಣ, ಚೆನ್ನಾಗಿದೆ ಪ್ಲೇಸು. ಇನ್ನು ನಮ್ಮ ಬರ್ಡೇಗೆ ಬಟ್ಟೆ ತೊಗೊಬರಕ್ಕೆ ಹೋಗಿದ್ರಿ, ಯಾಕೋ ನನಗೆ ಇಷ್ಟ ಆಗಿರಲಿಲ್ಲ. ಹಾಗಾಗಿ ನಮ್ಮಮ್ಮ ತೊಗೊಂಡ್ರು ಬಟ್ಟೆನ, ಬ್ರೌನ್ ಕಲರ್ ನಮ್ಮಮ್ಮ ತೊಗೊಂಡ್ರು. ನಾನು ತೊಗೊಳಕ್ಕೆ ಹೋಗಿದ್ದೀನಿ, ನಮ್ಮಮ್ಮ ತೊಗೊಂಡ್ರು. ಹಾಗಾಗಿ ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ ಅಂದ್ಬಿಟ್ಟು ಅಲ್ಲೇ ನಮ್ಮ ಅಕ್ಕ ನಾವೆಲ್ಲ ಸೆಲೆಕ್ಟ್ ಮಾಡಿ ನೆನ್ಮಂಗ್ಲದಲ್ಲೇ ತೊಗೊಳ್ಳೋಣ ಅಂತ ಇದು ಮಾಡಿ. ಯಾಕಂದರೆ ಸಂಜೆ ಅಲ್ವಾ ಕೇಕ್ ಕಟ್ ಮಾಡೋದು, ನಮ್ಮ ದೊಡ್ಡಮ್ಮನೇ ಸ್ಟಿಚ್ ಎಲ್ಲ ಮಾಡ್ತಾರೆ. ಹಾಗಾಗಿ ಅಲ್ಲೇ ತೊಗೊಂಡು ಸ್ಟಿಚ್ ಮಾಡಿ ಆವಾಗ ರೆಡಿ ಆಗ್ತೀನಿ. ನಮ್ಮಣ್ಣನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅಂದರೆ ಮೋಹನ್ ಅಣ್ಣ, ಆಮೇಲೆ ಮುತ್ತು ಬರ್ಬೋದು ಅನಿಸುತ್ತೆ. ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ಇರ್ರಿ, ಓಕೆ. ಅದಕ್ಕೇ ಈಗ ಬರೀತಿದ್ನಲ್ಲ, ಬರೀತಾ ಇದ್ದೀನಿ ಅಮ್ಮ. ಬಾಗ್ಲು ಹಾಕಿರೋದು ಏನಕ್ಕೆ ಅಂತ ಗೊತ್ತಿಲ್ಲ, ಸುಮ್ಮನಿರು. ಸೊ ಬರೀತಾ ಇದ್ದೀನಿ. ನಮ್ಮಮ್ಮ ಹೂವು ಕಟ್ತಿದ್ದಾರೆ ನಾಳೆ, ನನ್ನ ಫೇವ್ರೇಟ್ ಮಲ್ಲಿಗೆ ಹೂವು. ಅದಕ್ಕಾಗಿ ನನಗೆ ಒಂದು ಮೊಳ ಬೇಕು, ಇಲ್ಲ ಅಂದರೂ ಓಕೆ, ಅರ್ಧ ಮೊಳ ಆದರೂ ಓಕೆ. ನಾನು ಹಿಂಗೆ ಕೂದಲು ಅಡೆಗಿಂದ ಮುಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ. ಅದಕ್ಕೆ ನಾಳೆ ಡ್ರೆಸ್ಸು ನಂದು ಈ ಥರ ಗ್ರೀನ್ ಕಲರ್ ಇದೆ. ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ನಂದು ನಮ್ಮ ಅಕ್ಕಂದು ಮ್ಯಾಚಿಂಗ್, ಇದು ಜಾತ್ರೆಯಲ್ಲಿ ತೊಗೊಂಡಿತ್ತು ಮ್ಯಾಚಿಂಗ್ ಡ್ರೆಸ್ಸು. ಇಬ್ಬರೂ ಒಂದೇ ಥರ ಹಾಕ್ಕೋತೀವಿ. ನಾಳೆಗೆ ತೋರಿಸ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು, ಯಾಕಂದರೆ ಎಂಡ್ ಮಾಡಲ್ಲ. ಸೊ ಹಾಗಾಗಿ ನೋಡೋಣ, ಟೈಮ್ ಇದ್ದರೆ ಎಂಡ್ ಮಾಡ್ತೀನಿ, ಇಲ್ಲ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಖುಷಿಯಾಗಿರ್ತೀನಿ ನಾನು. ಅಂದರೆ ನನಗೆ ಫೀಲಿಂಗ್ ಲೈಕ್ ನಾನು ಅನ್ಕಂಫರ್ಟೇಬಲ್ ಆಗಿದ್ದೀನಿ. ಹಾಗಾಗಿ ನೋಡೋಣ ನಾಳೆ ಅಷ್ಟೊತ್ತಲ್ಲಿ ಕಂಫರ್ಟ್ ಆಯ್ತೀನ ಇಲ್ವಾ ಅಂತ, ಓಕೆನಾ. ನಮ್ಮಮ್ಮ ಹೂವು ಕಟ್ತಾವ್ರೆ, ಹಾಗೆ ಫ್ಯಾನ್ ರೆಡಿ ಮಾಡ್ತಾವ್ರೆ. ನಾನು ಮೇಲೆ ಹೋಗೋಣ ಅಂತ ಇದ್ದೀನಿ, ನೋಡೋಣ. ವೆದರ್ ಅಂತೂ ಅಲ್ಟಿಮೇಟ್ ಆಗೈತೆ ಮಾತ್ರ, ಕೋಲ್ಡಾಗಿ ಸಕ್ಕದಾಗಿ. ನೋಡ್ರಿ ನಮ್ಮ ಗಿಡದಲ್ಲಿ ಫ್ಲವರ್ಸ್ ಎಷ್ಟು ಬಿಟ್ಟೈತೆ, ಎಷ್ಟು ಚೆನ್ನಾಗೈತೆ, ದೃಷ್ಟಿಗಿಷ್ಟಿ ಆಗ್ಬಿಟ್ಟದ್ದು. ಓಹೋ, ಒಂದೇ ಚೆನ್ನಾಗೈತೆ. ಹಾಗೆಯೇ ನನಗೆ ಯಾಕೋ ಡೌಟ್ ಇದೆ, ಹಾಗಾಗಿ ಮೇಲೆ ಹೋಗಿ ಚೆಕ್ ಮಾಡ್ತೀನಿ. ಕತ್ಲು ಬೇರೆ ಆಗೋಗೈತೆ ನೋಡಿ, ಫುಲ್ಲು ಕತ್ಲಾಗೋಗೈತೆ. ನೋಡ್ತೀನಿ ಇರಲಿ, ಮೇಲೆ ಯಾವ ಸಿಕ್ಕಿರ್ತಾರೆ ಅನಿಸ್ತೈತೆ ನನಗೆ ಯಾಕೋ. ಹಾಗೆ ಇರ್ರಿ ನೋಡಿ, ಪಾರಿವಾಳ ಅಲ್ಲೆಲ್ಲ ಇಕ್ಕವ್ರೆ, ಎಲ್ಲ ಮುಚ್ಚಿಬಿಟ್ಟವ್ರೆ ಪಾರಿವಾಳದ್ದು. ಹಾಗೆ ಇರ್ರಿ. ಸೊ ನೋಡ್ತಾ ಇದ್ದೀನಿ ಇದರಲ್ಲೆಲ್ಲಾದರೂ ಇಕ್ಕಿದಾರ ಅಂತ. ನೋಡಿ ಪಾರಿವಾಳ ಐತೆ, ಎಷ್ಟೊಂದು ಇದರಲ್ಲೇ ಬಿಟ್ಟವ್ರೆ. ಇಲ್ಲ ಫುಲ್ಲು ಗಲೀಜಾಗ್ಬಿಟ್ಟೈತೆ ಗೈಸ್ ನಮ್ಮ ಮಾಡಿ ಅಂತೂ. ಇನ್ನೆಲ್ಲಿಕ್ಕವ್ರೆ ಕೇಕು ಅಂತಲೇ ಗೊತ್ತಾಯ್ತಿಲ್ಲಲ್ಲ. ಅವ್ರ ಫ್ರೆಂಡ್ ಎಲ್ಲ ಬಂದವ್ರೆ ಅಂದಮೇಲೆ ಕಟ್ ಮಾಡಿಸ್ತಾನೆ ಅಂತಲೇ ಗೊತ್ತಾಯಿತು ನನಗೆ. ಅಲ್ಲೆಲ್ಲೂ ಇಕ್ಕಿಲ್ಲ. ಇಲ್ಲೆಲ್ಲರೂ ಸಿಕ್ಕ ಇಲ್ಲ, ಸಿಕ್ಕಿಲ್ಲ. ಅಯ್ಯೋ, ಎಲ್ಲಿಕ್ಕವನೇ ನಾನು ನೋಡಬೇಕಲ್ಲ. ನಾನು ನೋಡಿ ಚೈತನ್ಯ ಕೂತಾಳೆ. ಚೈತನ್ಯ ಇವತ್ತು ಊರಿಂದ ಬಂದು, ನಾಳೆ ಬರ್ಡೇ ಅಲ್ವಾ, ಅದಕ್ಕೆ ಇವತ್ತು ಬಂದವಳೆ. ಅವಳ ಬರ್ಡೇ ಮುಗಿಸ್ಕೊಟ್ಲು, ಇವತ್ತು ಬಂದವಳೆ ಅವ್ರ ಅಣ್ಣನ ಬರ್ಡೇ ಮಾಡೋಕ್ಕೆ. ಹಾಯ್ ಮಾಡೆ, ಹಾಯ್ ಮಾಡೆ. ನೋಡಿದ್ರ ಗಾಡಿ ಅಷ್ಟು ಉದ್ದ ಇಲ್ಲ, ಗಾಡಿ ಓಡಿಸೋಣ ಅಂತ ಪೋಸ್ ಬೇರೆ ಕೊಡ್ತಾವಳು ನೋಡ್ರಿ. ನೋಡಿ ಕಾಲೇ ಅಟ್ಕಲ್ಲ. ಬರ್ಡೇ ಎಲ್ಲ ಊರಲ್ಲೇ ಬಂದ್ಬಿಟ್ಟವಳೆ.
ಮಾಡ್ಕೊಬಂದ್ಬಿಟ್ಟು ಇಲ್ಲಿ ಅವ್ರ ಅಣ್ಣನ ಬರ್ಡೇ, ನಂದು ಅವ್ರ ಅಣ್ಣಂದೆಲ್ಲ ನಾಳೆನೇ ಬರ್ಡೇ ಇರೋದು. ಅದಕ್ಕೆ ನಾಳೆನೂ ಕೇಕ್ ಕಟ್ ಮಾಡಿಸ್ತಾಳೆ ನೋಡ್ರಿ, ಯಾವತ್ತರ ಆಡ್ತಾಳೆ. ನಾನು ಯಾವಾಗೇ ನೋಡಲಿ ಗಾಯ್ಸ್, ಎಲ್ಲ ಯಾವಾಗ ನೋಡಿದ್ರೂ ಹೂವು ಇದ್ದೇ ಇರುತ್ತಿದ್ರಲ್ಲಿ. ನಮ್ಮಮ್ಮ ತಂದು ಹಾಕಿದ್ದು, ನಾನು ಹಾಕಿರೋದು. ನನ್ನ ಫೇವ್ರೆಟ್ ಮನಿ ಪ್ಲ್ಯಾಂಟು. ಇದನ್ನು ಬೆಳ್ಸೋಕ್ಕೆ ಎಷ್ಟು ಇಷ್ಟ ನೋಡ್ರಿ, ಇಲ್ಲಿವರೆಗೂ ಹೋಗೈತಿ. ಹಾಗೆ ಇರ್ರಿ, ನಮ್ಮಣ್ಣ ಕಾಲ್ ಮಾಡ್ತಿದ್ದೆ. ಸೊ ನೋಡಿ, ನಮ್ಮಣ್ಣ ಕಾಲ್ ಮಾಡಿಬಿಟ್ಟು ಫೋಟೋ ಕಳಿಸು, ವಿಡಿಯೋ ವಿಡಿಯೋಗ ಅಂತ ಕೇಳಿದೆ. ನಿನ್ಗೆ ಏನಕ್ಕೆ ಅಂತೆಲ್ಲ ಕೇಳ್ತಾನೆ. ಅಂದರೆ ಏನೋ ಪ್ಲ್ಯಾನ್ ಇದೆ ಅಂತ ನಂಗೆ ಗೊತ್ತಾಯ್ತಾಯ್ತು ಆಲ್ರೆಡಿ. ನೋಡೋಣ, ಈಗ ಫೋಟೋ ಕಳಿಸ್ತೀನಿ. ಐ ಥಿಂಕ್ ಅವ್ರ ಫ್ರೆಂಡು ಇಲ್ಲೇ ಇರ್ತಾರಂತೆ. 12 o'clockವರೆಗೂ ಅವ್ರ ಮನೇಲಿ ಹೇಳಿ ಬಂದಿದ್ದಾರೆ. ಅವರು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೇ, ಅಂದರೆ ನಾವು ಸ್ವಲ್ಪ 8th 7th ಇದ್ದಾಗ ಬರ್ತಿದ್ರು ಅವಾಗವಾಗ ನಮ್ಮ ಅಣ್ಣನ ಜೊತೆ ಫ್ರೆಂಡ್ಸು. ಆವಾಗ ಪರಿಚಯ ಆಗಿದ್ರು. ನಾನು ಯಾರೇ ಸಿಕ್ಕಲಿ ಎಲ್ಲರಿಗೂ ಅಣ್ಣ ಅಂತಲೇ ಕರೆಯೋದು. ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ. ಹಂಗೆ ಇರಬೇಕು, ಫ್ರೆಂಡ್ಲಿಯಾಗಿರಬೇಕು, ಬ್ರದರ್ಹುಡ್ ಆಗಿರಬೇಕು. ಆ ಥರ ನಂಗೆ ತುಂಬ ಇಷ್ಟ, ಬ್ರದರ್ಹುಡ್ ಆಗಿರೋಕ್ಕೆ, ಫ್ರೆಂಡ್ಸ್ ಆಗಿರೋಕ್ಕೆ. ಹಾಗಾಗಿ ನಂಗೆ ತುಂಬ ಇಷ್ಟ. ಹಾಗೆ ನೋಡಿ, ಫ್ಯಾನ್ ರೆಡಿ ಮಾಡ್ತಾ ಇರೋದಕ್ಕೆ ಆಫ್ ಮಾಡಬೇಕು, ಆನ್ ಮಾಡಬೇಕು. ಮಾಡಿದೆ ನೋಡಿದ್ರೆ, ಮಾಡಿದೆ. ಸೊ ಫೋಟೋ ಕಳಿಸ್ಬೇಕಂತೆ, ಕಳ್ಸಾಗಿದ್ದೀನಿ ಆಲ್ರೆಡಿ, ಕಳ್ಸಾಯಿತು. ನೋಡೋಣ ಏನೇನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತ. ಮುದ್ದು ಅಣ್ಣ, ಮೋಹನಣ್ಣ, ವಿನಯ್, ಅಂದರೆ ನಮ್ಮಣ್ಣನ ವಿನಯ್ ಅಂತಲೇ ಕರೆಯೋದು. ಯಾಕಂದರೆ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ಅಣ್ಣ ಅಂತ ಹೇಳ್ಕೊಟ್ಟಿರ್ಲಿಲ್ಲ. ಅಂದರೆ ಹೇಳ್ಕೊಡ್ತಿದ್ರು ಅವಾಗ ನಮ್ಮಪ್ಪ ಅಣ್ಣ ಅನ್ಬೇಕಾರೆ ವಿನಯ್ ಅನ್ನು ಅಂತ ಹೇಳ್ಕೊಡ್ತಿರಲ್ಲ. ಹಾಗಾಗಿ ನಾನು ವಿನಯ್ ಅಂತಲೇ ಅಂತೀನಿ. ಅಂದರೂ ನನಗಿಷ್ಟ, ಅಣ್ಣ ಅನ್ನಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಣ್ಣ ಅನ್ನೋಕ್ಕೆ ಅದು ಬರಲ್ಲ. ಬೇರೆಯವ್ರನ್ನೆಲ್ಲ ಆ್ಯಕ್ಚುಲಿ ನಾರ್ಮಲಾಗಿ ಅಣ್ಣ ಅಂತ ಕರಿತೀನಿ. ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ದೊಡ್ಡಮ್ಮ ಮಗ ನಮ್ಮ ಮನೋಣ್ಣನ ತೋರಿಸ್ತೀನಲ್ಲ ವ್ಲಾಗಲ್ಲಿ, ಅವ್ರನ್ನೆಲ್ಲ ಅಣ್ಣ ಅಂತ ಕರೆಯಲ್ಲ, ಅಣ್ಣ ಅಂತಲೇ ಕರೆಯೋದು. ಯಾರೇ ಇರಲಿ, ಅಂದರೆ ಅವ್ರು ಹೇಳ್ತಾರೆ, ಎಷ್ಟೇ ಬೇರೆ ಜನ ಇದ್ದರೆ ಅಣ್ಣ ಅಣ್ಣ ಅಂತ ಕರಿ, ಜನ ಇಲ್ಲ ಅಂದರೆ ಅಣ್ಣ ಅಂತ ಕರಿ ಅಂತ. ಆದರೆ ಆಗಲ್ಲ. ನಮ್ಮ ಅಕ್ಕನ ಮಾತ್ರ ಅಕ್ಕ ಅಂತ ಕರಿತೀನಿ. ನಮ್ಮ ದೊಡ್ಡಮ್ಮನೂ ಅಷ್ಟೇ, ಭಾರತಿ ದೊಡ್ಡಮ್ಮ ಅಂತ. ನಮ್ಮ ದೊಡ್ಡಪ್ಪ ಅಂತೀನಿ, ಸ್ಟ್ರಿಕ್ಟ್ ಜಾಸ್ತಿ ಅವರೇ ನಮ್ಮ ದೊಡ್ಡಪ್ಪ. ಹಾಗಾಗಿ ನಮ್ಮ ದೊಡ್ಡಪ್ಪ ಅಂತೀನಿ, ನಮ್ಮ ದೊಡ್ಡಮ್ಮನ ಭಾರತಿ ದೊಡ್ಡಮ್ಮ ಅಂತೀನಿ. ಒಂದೊಂದ್ಸಲಿ ರೇಗಿಸ್ತೀನಿ. ನನಗಂತೂ ತುಂಬ ಇಷ್ಟ. ಅಲ್ಲಿನ ನೇಚರ್ ಅಂತೂ ಸಖತ್ತಾಗಿರುತ್ತೆ. ಮತ್ತು ಸುತ್ತ ಬರೀ ಏನದು ಹೊಲ ಐತಲ್ವಾ, ಹಾಗಾಗಿ ನಂಗೆ ತುಂಬ ಇಷ್ಟ ಅಲ್ಲಿ. ಮತ್ತು ಬಂಡೆ ಫೋಟೋಶೂಟ್ ಅಂತೂ ಅಲ್ಟಿಮೇಟಾಗಿ ಮಾಡ್ಬೋದು ಮಾತ್ರ. ಹಾಗಾಗಿ ನಂಗೆ ತುಂಬ ಇಷ್ಟ. ಸೊ ನೋಡೋಣ, ವೆಯ್ಟ್. ನಾನು ಹುಚ್ಚಿ ಥರ ಇದ್ದೀನಿ, ಏನು ಇಲ್ಲ ಅಂತ ನೋಡಿ. ನಮ್ಮಮ್ಮ ಏನು ಹೇಳ್ತಾರೆ, ಅಮ್ಮ ಏನು ಹಾಂ ಏನಕ್ಕೆ ಕೇಳಿಸ್ತಾ? ನಮ್ಮಮ್ಮ ನೋಡಿರಿ, ನಮ್ಮಮ್ಮ ಹೇಳಿದ್ರು ಆಲ್ರೆಡಿ, ಕೇಕ್ ಕಟ್ ಮಾಡೋಕ್ಕೆ ಕರ್ಕೊಂಡು ಹೋಗು, ಅಲ್ಲೇ ಕೇಕ್ ಕಟ್ ಮಾಡಿಸ್ತಾನೆ ಅಂತ ನನಗೆ ಗೊತ್ತಾಯಿತು. ನೋಡೋಣ ಯಾವ ಥರ ಸರ್ಪ್ರೈಸ್ ಮಾಡ್ತಾನೆ ಅಂತ ನೋಡೋಣ. ಆಲ್ರೆಡಿ ನಿದ್ದೆ ಗೊತ್ತಿದೆ, ಮೆಹಂದಿ ಬೇರೆ ಬಿಡಿಸ್ಕೋಬೇಕು. ನೋಡೋಣ, ಆಗಲೂ ಬಿಡಿಸ್ಕೊತೀನಿ ಅಂತ ಕೊಡೋದು ಫ್ಲ್ಯಾಟ್. ನೋಡೋಣ, ಓಕೆನಾ? ಫೈನಲಿ 12 o'clock ಆಯಿತು. ಇನ್ನೂ ಏನು ಮಾಡಿಲ್ಲ ಪ್ರಿಪರೇಷನು. ನೋಡೋಣ, ಇಬ್ಬರು ಆಚೆ ಹೋಗಿದ್ದಾರೆ, ನೋಡ್ತೀನಿ ಏನು ಮಾಡ್ತಾರೆ. 12 ಗಂಟೆಗೆ ಊಟ ಮಾಡ್ತೀವಿ. ಆಚೆ ಯಾರೋ ಕರೀತವ್ರೆ ಅಂತ ಕಳಿಸಿ ಆಚೆ ನಾನು
ಚಾಲು ಮಾಡ್ತಾ ನೋಡ 12 ಗಂಟೆಗೆ ಊಟ ಮಾಡ್ತಾವ್ರಿ ನಮ್ಮಮ್ಮ. ಇವತ್ತೇ ಫಸ್ಟ್ ಟೈಮ್ ನಮ್ಮಮ್ಮ 12 ಗಂಟೆವರೆಗೂ ಎದ್ದಿರೋದು ನೋಡೋಣ. ಏನೋ ಮಾಡ್ತಾ ಇದ್ದೀರಾ ಕಿತಾಪತಿ ಕೆಲಸನ. ನಮ್ಮಣ್ಣ ನನ್ನ ಬ್ಲಾಗ್ ಮಾಡಿರೋದು ತೋರಿಸ್ತಾನೆ ನನ್ನ ಫ್ರೆಂಡ್ಗೆ. ಅಂದರೆ ಥರ ಶೇಪ್ ಏನಾಗಲ್ಲ, ನೀವೇ ನೋಡ್ತೀರ ಅಂತ ಅವ್ರು ನೋಡ್ತೀರ. ಚೆನ್ನಾಗಿ ಮಾಡ್ತೀನಿ ನೋಡಿ ಅಂತ. ಓಕೆನಾ? ನೋಡಿ ನಮ್ಮನ್ನ ಕರೀತಾ ಏನು ಗೊತ್ತಿಲ್ಲ ಮಮ್ಮಿ. ಏನ ಈ ತರ ತಗೊಂಡಿದ್ಯಾ? ಹಿಡ್ಕೋ, ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು ಕತ್ತೆ. ಮೆಲ್ಟಾಗಿ ಎಲ್ಲ ಹೋಯ್ತದೆ ಇವಾಗ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು ನಾಯಿ. ಅದನ್ನೇ ನೈಟು ಬಂದಿದ್ದಿತ್ತು 2 o'clock ಆಗಿತ್ತು. ಕೇಕ್ ಎಲ್ಲ ಕಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಹಾಗೆ ನಮ್ಮ ಮಮ್ಮಿ ಎಲ್ಲ ಊಟ ಮಾಡಿ ಇದಳು ಅಷ್ಟಲ್ಲಿ ಮನ್ಗಿದ್ರು. 2 o'clock ಆಗಿತ್ತು. ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗಬೇಕು. ನಮ್ಮ ಅಕ್ಕ ಆಲ್ರೆಡಿ ಫೋನ್ ಮಾಡೋರು 7 ಗಂಟೆಗೆ. ನಾನು ಇನ್ನೂ ನಿದ್ದೆ ಕಾಣಲ್ಲೇ ಎದ್ದಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಸೊ ಬೇಗ ಬೇಗ ರೆಡಿಯಾಗಿ ಹೋಗಬೇಕು. ತಿಂಡಿ ಬೇರೆ ಮಾಡಿಲ್ಲ. ನೋಡೋಣ, ಅಷ್ಟೊತ್ತಲ್ಲಿ ಅಲ್ಲೇ ಹೋಯ್ತೀವ ಊರಿಗೆ. ಇಲ್ಲ ಅಂತ ಅಂದರೆ ಹೋಗ್ಬೇಕಾರೆ ಆನ್ ದ ವೇ ಊಟ ಮಾಡ್ಕೊ ಹೋಯ್ತೀವ, ನೋಡೋಣ. ಸೊ ಫೈನಲಿ ಪೂಜೆ ಮಾಡಿ ಈ ಥರ ರೆಡಿಯಾಗಿದ್ದೀನಿ ನಾನು. ಇವಾಗ ನಾನು ನಮ್ಮ ಅಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಬಾಗ್ಲು ಹಾಕೊಳ್ಳೋ. ನಾವು ಅಣ್ಣನ ಮನೆಯಲ್ಲೇ ಕೂಡಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲ ಗೈಸ್, ಅವನು ಬರಲ್ಲ ಅಂತವನ್ನೇ. ಅದಕ್ಕಾಗಿ ನಾನು ನಮ್ಮಮ್ಮ ಇಬ್ಬರು ಇದ್ದೆ. ನಮ್ಮಮ್ಮ ಈ ಥರ ರೆಡಿ ಮತ್ತೆ ಇವತ್ತು ಬೆಳಿಗ್ಗೆ ಎದ್ದು ನಾನು ನಮ್ಮ ಅಕ್ಕ ಅಲ್ಲಿ ಕೂತಿದ್ದಾರೆ. ಎಲ್ಲರೂ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಎಲ್ಲರೂ. ಇಸ್ಕಾನ್ ಟೆಂಪಲ್ ಕ್ಯಾನ್ಸಲ್ ಆಯಿತು. ಹೋಗಿ ಮಲ್ಲೇಶ್ವರಂ ಸಿಗ್ತೀವಿ. ಓಕೆನಾ? ನೋಡಿ ಸರ್ಕಲ್ ಮಾರಮ್ಮ ಮಲ್ಲೇಶ್ವರಂ. ಸೊ ಫೈನಲಿ ಬಂದು ಮಲ್ಲೇಶ್ವರಂ ಎಂಟ್ರನ್ಸ್ಗೆ ನಮ್ಮ ಅಕ್ಕ ನಾವೆಲ್ಲ ಬಂದು. ಸೊ ಇಲ್ಲಿ ಗ್ಲಾಸ್ ನೋಡ್ರಿ ಯಾವ ಥರ ಇದೆ. ನೋಡಿ ಅವ್ರು ದೇವಸ್ಥಾನಕ್ಕೆ ಹೋಯ್ತವ್ರು. ನಾನು ಬಿಟ್ಬಿಟ್ಟು ನೀರು ಕುಡಿತೀನಿ ರೀ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಯ್ತವ್ರು ಅವರು. ಗಣೇಶ ದೇವಸ್ಥಾನನ ಸೊ ಇಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಎಲ್ಲ ಕ್ಲೋಸೇ ಮಾಡಿಬಿಟ್ಟಾರೆ. ಅದಕ್ಕೆ ಈ ಕಡೆ ದೇವರೇ ಬಂದಿಲ್ಲ. ಹೆಂಗೆ ಹೋಗೋದು ಸ್ಟ್ರೈಟಾ? ಸೊ ನೋಡಿ
ಚೆನ್ನಾಗೈತೆ, ಅದು ಚೆನ್ನಾಗೈತೆ ಇದು. ಇಲ್ಲಿ ಬುಟ್ಟಿ ಬುಟ್ಟಿ ನೋಡಿ, ಚೆನ್ನಾಗೈತಿದ್ದು. ನಮ್ಮ ಮನೇಲಿ ಈ ಥರದೈತೆ, ಈ ಥರದ್ದು. ದೇವಸ್ಥಾನಕ್ಕೆ ಹೋಗಿ ಬರ್ತೀವಲ್ಲ, ಶಾಪಿಂಗ್ ಹೋಗಿ ಬರೋದು ದೇವಸ್ಥಾನಕ್ಕೆ ಅಷ್ಟೇ. ಫಸ್ಟ್ ಟೈಮ್ ನಾನು ಮಲ್ಲೇಶ್ವರಂ ಬಂದಿರೋದು. ಚೆನ್ನಾಗಿದೆ ಎಲ್ಲ. ಯಾವ ದೇವಸ್ಥಾನ ಇದು? ಕಾಣಲ್ಲ. ಇವರಂತೂ ಎಷ್ಟು ಬೇಗ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನೋಡ್ರಿ. ಒಳ್ಳೆ ಗಂಡ ಸಿಗಲಿ ಅಂತ ನೋಡ್ರಿ, ನಗ್ತವ್ರಂಗಂದ್ರೆ ಇಷ್ಟು ಚೆನ್ನಾಗಿದೆ. ಹಲಸಿನ ಹಣ್ಣು ಹಣ್ಣಾಗಿದೆ ನೋಡಿ. ನೋಡಿ, ನಮ್ಮ ಅಕ್ಕ ವಿಡಿಯೋ ಶೂಟ್ ಮಾಡ್ರಿ ಅಂತ ಹೇಳೋರೆ. ಯಾವ ಥರ ಹೋಯ್ತವ್ರು ವಿಡಿಯೋ ಮಾಡಬೇಕು. ಅದು ದೊಡ್ಡ ಗೋಪುರ. ನೀವು ಮಲ್ಲೇಶ್ವರಂಗೆ ಬಂದರೆ ಈಶಾ ಫೌಂಡೇಶನ್ ನೋಡ್ಬೋದು. ಚಿಕ್ಕದು ಇರೋದು. ನಮ್ಮ ಅಕ್ಕನ ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಪ್ರಸಾದಕ್ಕೋಸ್ಕರ ನಿಂತಾರೆಲ್ಲ. ಅದಲ್ಲೂ ನಮ್ಮಮ್ಮ ಒಬ್ರು ನೋಡ್ರಿ ಬಿದ್ದೆ ಹೋದ್ರು ನೋಡಿ. ಈಶಾ ಫೌಂಡೇಶನ್ ನೋಡ್ರಿ ಫೋಟೋ ಶೂಟ್ ಮಾಡ್ತಾರೆ. ಶಿ ಈಸ್ ದಿ ಫೋಟೋಗ್ರಾಫರ್. ಫೈನಲಿ ಎಲ್ಲ ಮುಗೀತು, ದೇವಸ್ಥಾನ ಎಲ್ಲ ಮುಗೀತು. ಈಗ ಶಾಪಿಂಗ್ ಟೈಮ್. ಹೋಗಿ ಮಲ್ಲೇಶ್ವರಂ ಏನೇನು ತಗೋತೀನಿ ಅಂತ ತೋರಿಸ್ತೀನಿ. ನಾನು ನಮ್ಮ ಅಕ್ಕ ಇಲ್ಲೋಯ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅಲ್ಲೋಯ್ತಾರ. ನಮ್ಮಮ್ಮ ವ್ಯಾನಿಟಿ ಬ್ಯಾಗೆಲ್ಲ ತಗೋಯ್ತಾವ್ರು ನೋಡಿ. ಎಷ್ಟೊಂದು ಥರ ಮ್ಯಾಂಗೋ. ಹೇಳು. ಸೊ ನಮ್ಮ ಅಕ್ಕ ಮಾತಾಡ್ತಾರಂತೆ ನೋಡಿ. ಹೇಳು, ಏನಂತ ಹೇಳ್ತೀವಿ? ಏನು ಹೇಳ್ತಿದ್ದಲ್ಲ ಮುಗೀತಲ್ಲ ಹೇಳಕ್ಕ. ನಾವು ವಿ ಆರ್ ಗೋಯಿಂಗ್ ಟು ಅಂದರೆ ನಾವೀಗ ಹೋಗ್ತಾ ಇದ್ದೀವಿ ಫ್ಲವರ್ ಮಾರ್ಕೆಟ್ಗೆ. ನೋಡಿ ಎಷ್ಟೊಂದು ಫ್ಲವರ್ಸ್ ಇದೆ. ಸೈಜ್ ನೋಡ್ಕೊಳ್ಳಿ. ಇದು ಚಾಮ್ ಜೊತೆ ತೊಗೊಂಡ್ರೆ 220, ನಾರ್ಮಲ್ ತೊಗೊಂಡ್ರೆ 150. ಬಾಯ್ಲಿ ತರಿಸಿದ್ದೀನಿ, ಇನ್ನೂ ಬಂದಿಲ್ಲ. ಬಾಯ್ಲಿ. ಸೊ ಶಾಪಿಂಗ್ ಎಲ್ಲ ಮುಗೀತು. ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಇನ್ನೊಬ್ರು ಅಕ್ಕ ಕೇಕ್ ತೊಗೊಬರೋಕ್ಕೆ ಅಂತ 2 kg ಅಲ್ವಾ, ಇನ್ನೇ ಇಬ್ಬರು ಹಿಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಅಕ್ಕ ಅಲ್ಲೇ ಇಳ್ಕೊಂಡ್ರು. ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಶಾಪಿಂಗ್ ಹೋಗಬೇಕು ನೆನ್ಮಂಗ್ಲದಲ್ಲೇ. ಯಾಕಂದರೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು, ಅದಕ್ಕಾಗಿ ನಾವು 3 ಜನ ಹೋಗ್ತೀವಿ. ಇನ್ನೂ ಏನೇನು ತೊಗೋತೀನಿ ಶಾಪಿಂಗ್ ಮಾಡ್ಬೇಕಾರೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತೀನಿ. ಸೊ ಈಗ ರೀಚ್ ಆದ್ರಿ ನೆನ್ಮಂಗ್ಲ. ಈಗ ಹೋಗ್ತಾ ಇದ್ದೀವಿ ಸ್ಲಿಪ್ಪರ್ ತೊಗೊಬರೋಕ್ಕೆ. ಸೊ ನೋಡಿ, ಚಪ್ಪಲಿ ಅಂಗಡಿಗೆ ಬಂದಿದ್ದೀವಿ. ಯಾರೂ ಇಲ್ಲ ಚಪ್ಪಲಿ ಅಂಗಡೀಲಿ ನೋಡಿ. ಸೊ ಆ ಅಂಗಡೀಲಿ ಅವ್ರು ಇರಲಿಲ್ಲ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬೇರೆ ಅಂಗಡಿಗೆ ಹೋಗಿ ತಗೊಳ್ಳೋಣ. ಸ್ಲಿಪ್ಪರೆಲ್ಲ ತೊಗೊಂಡಾಯಿತು. ಸ್ಲಿಪ್ಪರ್ ಬಂದು ನಮ್ಮ ಅಕ್ಕನ ಫ್ರೆಂಡ್, ಅಂದರೆ ನಮ್ಮ ಅಕ್ಕಂಗೆ ಪರಿಚಯ ಇರೋ ಅವ್ರ ಅಂಗಡಿಲೇ ತೊಗೊಂಡಿದ್ದು. ಹಾಗಾಗಿ 550 ಸ್ಲಿಪ್ಪರ್ನ ಕಮ್ಮಿ ಮಾಡಿಕೊಟ್ಟಿದ್ರು. ಚೆನ್ನಾಗೈತೆ, ಬ್ಲ್ಯಾಕ್ ಕಲರು. ಇದು ನನ್ನ ಔಟ್ಫಿಟ್ ಆಗಿತ್ತು ಬರ್ಡೇ ದಿನ. ಈ ರೀತಿ ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಔಟ್ಫಿಟ್ಟು. ಇದು ಮಲ್ಲೇಶ್ವರಮಲ್ಲೇ ತೊಗೊಂಡಿತ್ತು. ಚೆನ್ನಾಗಿ ರೆಡಿಯಾಗಿದೆ ಗಾಯ್ಸ್. ಇವಾಗ ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಬರ್ಬೇಕಾದ್ರೂ ಇದೇ ಹಾಕ್ಕೊಬಂದೆ. ಈ ಥರ ಆಗಿತ್ತು ನನ್ನ ಬರ್ಡೇ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟ ಆಗುತ್ತೆ. ಇನ್ನೂ ನಾನು ಏನೇನಾಗುತ್ತೆ ಫಂಕ್ಷನ್ಸ್ ಅಥವಾ ಏನಾದ್ರೂ ನಾನು ಆ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಮಾಡಿ
ಸೊ ಈ ವ್ಲಾಗ್ ಆ್ಯಕ್ಚುಲಿ ನಾನು ಕೇಕ್ ಕಟ್ ಮಾಡಿದ್ದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ಜನ ಇದ್ದರು, ಅದಕ್ಕಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್.